ಯುವತಿಯ ಯಶೋಗಾಥೆ ಕಂಪ್ಯೂಟರ್ನಿಂದ ಕೃಷಿಯವರೆಗೂ ನಂಬಿಕೆಟ್ಟವರಿಲ್ಲವೋ ಅಣ್ಣಯ್ಯ. ಇದುವೇ ಈ ಹೊತ್ತಿನ ವಿಶೇಷ ಪ್ರತಿಭಾ ಪ್ರತಿಭೆ. ಇಂದಿನ ಜಾಯಮಾನದಲ್ಲಿ ಯುವ ಜನತೆ ಕೃಷಿ ಬಿಟ್ಟು ನಗರದತ್ತ ಮುಖ ಮಾಡ್ತಿದ್ದಾರೆ. ಹೊಲದಲ್ಲಿ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳೋರೆ ಹೆಚ್ಚು. ಅಂಥದ್ರಲ್ಲಿ ಕರಾವಳಿಯ ಯುವತಿಯೊಬ್ಬಳು ಅದನ್ನೇ ನಂಬಿ ಯಶಸ್ಸಿನ ಹಾದಿಯಲ್ಲಿ ಮುನ್ನುಗ್ತಿದ್ದಾಳೆ. ಆಕೆ ಯಾರು ಏನು ಅನ್ನೋದನ್ನ ನೀವು ನೋಡಿ. ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುತ್ತಿರುವ ಈಕೆ ಪ್ರತಿಭಾ. ಮಂಗಳೂರು ತಾಲೂಕಿನ ಬಜ್ಪೆಯ ಬಡಗ ಎಕ್ಕೂರಿನ ಪಿಯುಸಿ ವಿದ್ಯಾರ್ಥಿನಿ. ಇಂದಿನ ಕಾಲದ ಹೆಣ್ಣು ಮಕ್ಕಳು ಕೆಸರು ಗದ್ದೆ ಅಂದ್ರೆ ಮಾರುದ್ದ ಓಡುತ್ತಾರೆ. ಅಂಥದ್ರಲ್ಲಿ ನಗರದಿಂದ ಅಣತಿ ದೂರದಲ್ಲಿರುವ ಈಕೆ ಗದ್ದೆಯನ್ನೇ ಉಸಿರು ಮಾಡಿಕೊಂಡಿದ್ದಾಳೆ. ಇಂದಿನ ಬಹುತೇಕ ಯುವಜನರು ಏಳೋದೇ 8 ಗಂಟೆಗೆ. ಆದರೆ ಪ್ರತಿಭಾಳ ದಿನಚರಿ ಆರಂಭವಾಗುವುದು ಮುಂಜಾನೆ 5 ಗಂಟೆಗೆ. ಏಳುತ್ತಲೇ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಾಳೆ. ಜಾನುವಾರುಗಳಿಗೆ ಮೇವು ತಿನ್ನಿಸುವುದು, ಗದ್ದೆಗೆ ನೀರು ಬಿಡುವುದು, ತೋಟದಲ್ಲಿ ಅಡಿಕೆ ತೆಂಗು ಹೆಕ್ಕುವುದು ಈಕೆಯ ನಿತ್ಯ ಕಾಯಕ. ಅಭ್ಯಾಸ ಇತ್ತು, ಸ್ವಲ್ಪ ಕಲಿಬೇಕು ಅಂತ ಎಲ್ಲದರ ಬಗ್ಗೆ ಕೃಷಿ ಇದ್ದು ಹಾಗೆ ಕಲಿತುಕೊಂಡೆ. ಇದು ಗದ್ದೆ ಉಳಿದನ್ನು 3 ವರ್ಷ ಆಯಿತು. ತಂದೆ ಮತ್ತು ತಮ್ಮನ ಸಹಾಯದಿಂದ ಕಲಿತುಕೊಂಡೆ. ಎಲ್ಲರೂ ಓಡಿಸ್ತಾರೆ ಟೀಲರನ್ನು, ನಾನು ಒಂದು ಛಲ ಅಂತ ಹಿಡ್ಕೊಂಡು ಓಡಿಸಿದೆ. ತಂದೆ ಪ್ರೋತ್ಸಾಹ ಕೊಟ್ಟರು, ತಂದೆ ತಾಯಿ ಇಬ್ಬರು ಪ್ರೋತ್ಸಾಹ ಕೊಟ್ಟರು. ಕಾಲೇಜಿಂದ ಬಂದ ತಕ್ಷಣ ಸಂಜೆ ತಂದೆಗೆ ಸ್ವಲ್ಪ ಸಹಾಯ ಮಾಡ್ತಿದ್ದೆ. ಒಂದು ದಿನಕ್ಕೆ 4 ಗಂಟೆ ಅಂತ ರಜೆಯಲ್ಲಿ ಗದ್ದೆ ಉಳ್ತಾ ಇದ್ದೆ. ಬಜ್ಪೆಯ ಸಮೀಪದ ಬಡಗ ಎಕ್ಕೂರಿನ ಶ್ಯಾಮ್ ಶೆಟ್ಟಿ ಮತ್ತು ವಿಜಯ ಅವರ ದ್ವಿತೀಯ ಪುತ್ರಿಯ ಸಾಧನೆ ಕಂಡು ಊರಿಗೆ ಊರೇ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಗಳಿಕೆಯೊಂದಿಗೆ ಕಲಿಕೆ ಎಂಬ ತತ್ವವನ್ನ ಆಧರಿಸಿದ ಪ್ರತಿಭಾ 2 ಹೊಲದಲ್ಲಿ ತರಕಾರಿ ಬೆಳೆಸುತ್ತಿದ್ದಾಳೆ. ಇದರಿಂದಲೇ ಕುಟುಂಬಕ್ಕೆ ಒಂದಷ್ಟು ಆದಾಯ ಹರಿದು ಬರುತ್ತದೆ. ಸ್ವಲ್ಪ ಕಷ್ಟ ಇತ್ತು ಮೊದಲು ಮಾಡುವಾಗ, ಬಿತ್ತನೆ ಎಲ್ಲ ಮಾಡುವಾಗ. ಏನು ಮಾಡಬೇಕು ಅಂತ ಅನಿಸ್ತು. ಎಲ್ಲರೂ ಮನೆ ಹತ್ತಿರದವ್ರು ಮಾಡಿದರು, ನೋಡಿದ್ದೆ ಒಮ್ಮೆ ಹಾಗೆ ಆಗಬೇಕು ಅಂತ. ತಂದೆ ಹತ್ರ ಹೇಳಿದೆ, ಮಾಡಿದರು. ದಿನಲ್ಲಿ ನೋಡ್ತಿದ್ದೆ ಮೊಳಕೆ ಬರ್ತಾ ಇತ್ತ ಅಂತ. ಸಿಕ್ಕಿತು ಶ್ರಮಕ್ಕೆ ಮಾಡಿದ್ದಕ್ಕೆ. ಬಜ್ಪೆ ಪಟ್ಟಣದಲ್ಲಿ ಕಂಪ್ಯೂಟರ್ ಕಲಿಕೆಯಲ್ಲೂ ಈಕೆ ಮುಂದಿದ್ದಾಳೆ. ಕ್ರೀಡೆಯಲ್ಲೂ ತನ್ನ ಪ್ರತಿಭೆ ಬೆಳಗಿರುವ ಪ್ರತಿಭಾ ಜಿಲ್ಲಾ ಮಟ್ಟದ ಕಬಡ್ಡಿ ಪಟು. ಈಗಿನ ಯುವಜನರನ್ನ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಂಪ್ಯೂಟರ್ ಯುಗದಲ್ಲಿ ಮಣ್ಣಿನೊಂದಿಗೆ ಹೆಣ್ಗಾಡೋದು ಯಾರು ಅನ್ನೋ ಮನೋಸ್ಥಿತಿಯವರೇ ಹೆಚ್ಚಿನವರು. ಆದರೆ ಅದಕ್ಕೆ ತದ್ವಿರುದ್ಧ ಈ ಹೆಣ್ಣು ಮಗಳು ವೃತ್ತಿಯನ್ನ ಪ್ರೀತಿಸುತ್ತಾ ಅದನ್ನೇ ಬದುಕನ್ನಾಗಿಸಿ ಸ್ವೀಕರಿಸಿದ ಈ ದಿಟ್ಟ ಯುವತಿಯ ಇಚ್ಛಾಶಕ್ತಿಗೆ ಎಂಥವರು ತಲೆದೂಗಬೇಕು. ಮಂಗಳೂರು ತಾಲೂಕಿನ ಬಡಗ ಎಕ್ಕಾರಿನ ರೈತ ಕುಟುಂಬದಿಂದ ಬಂದ ಈಕೆ ಕಟೀಲು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ. ಬಜ್ಪೆಯ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಕೂಡ. ಕೇವಲ ಕಲಿಕೆ ಮಾತ್ರವಲ್ಲ, ಅದರ ಜೊತೆ ಕೃಷಿ ಕಾಯಕವನ್ನು ಮುಂದುವರಿಸಿದ್ದಾಳೆ ಪ್ರತಿಭಾ.
ಟಿಲ್ಲರ್ ಪ್ರವೀಣೆಯಾಗಿರುವ ಪ್ರತಿಭಾ ತನ್ನ ಹೊಲ ಮಾತ್ರವಲ್ಲ, ಇಡೀ ಗ್ರಾಮದ ಗದ್ದೆಯನ್ನು ಉಳುಮೆ ಮಾಡುವ ಮೂಲಕ ಕೃಷಿಕರಿಗೆ ಬೆನ್ನೆಲುಬಾಗಿ ನಿಂತಿದ್ದಾಳೆ. ಕಾರ್ಮಿಕರ ಕೊರತೆ ಅನುಭವಿಸುತ್ತಿದ್ದ ಮಂದಿ ಇದರಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದರ ಜೊತೆಗೆ ತರಕಾರಿ ಬೆಳೆಯೋದ್ರತ್ತ ಚಿತ್ತ ಹರಿಸಿದ್ದಾಳೆ. ಬೆಂಡೆ, ತೊಂಡೆ, ಹರಿವೆ, ಬಸಳೆ ಸೊಪ್ಪು ಮುಂತಾದ ತರಾವರಿ ತರಕಾರಿಯನ್ನ ಬೆಳೆಯುತ್ತಿದ್ದಾಳೆ. ವಾರಕ್ಕೆ ಸಾವಿರಾರು ರೂಪಾಯಿ ಆದಾಯವೂ ಈ ಕೃಷಿಯಿಂದ ಕುಟುಂಬಕ್ಕೆ ಲಭ್ಯವಾಗುತ್ತಿದೆ. ನಾವು ಗೊಬ್ಬರ ಆದರೂ ತೋಟ ಆದರೂ ಕೃಷಿ ಮಾಡಿದ್ರೆ ನಾವೇ ಮಾಡೋದು. ನಮ್ಮ ಮಕ್ಕಳು ಮತ್ತು ಇವರು ನಮ್ಮ ಮಿಸಸ್ ಮತ್ತು ಮಕ್ಕಳು ಕೂಡಿ ನಾವು ಎಲ್ಲ ಗೊಬ್ಬರ ಹುರಿದಾದರೂ, ಗದ್ದೆಯಲ್ಲಿ ಕೆಲಸ ಮಾಡೋದಾದರೂ, ಹುಲ್ಲು ಇದು ಪೈರು ತಂದು ಬಡಿಯೋದಾಗಲಿ, ಅದನ್ನು ಗಾಳಿಗೆ ಇಡುವುದರಲ್ಲಿ ಎಲ್ಲದರಲ್ಲಿ ನಾವೇ ಮಾಡೋದು. ಅಂದರೆ ಇದು ಕುಯ್ಯಲು ಮತ್ತು ತರಲು ಮಾತ್ರ ಸ್ವಲ್ಪ ಜನ ಮಾಡ್ತೇವೆ ಹೊರತು ಬೇರೆ ಯಾವ ಕೆಲಸಕ್ಕೂ ನಾವು ಕೂಲಿಗಳನ್ನು ಮಾಡೋದಿಲ್ಲ. ಅದರ ಕಾರಣ ನಮಗೆ ಕೃಷಿಯಿಂದ ಸ್ವಲ್ಪ ಲಾಭವಾಗಿದೆ. ಈಕೆಯ ಕೃಷಿ ಕಾಯಕದಿಂದ ಕುಟುಂಬ ಸಂತಸಗೊಂಡಿದೆ. ಹೈನುಗಾರಿಕೆಗೂ ಸೈ ಎನಿಸಿಕೊಂಡ ಪ್ರತಿಭಾ ನಿತ್ಯ 4-5 ದನದ ಹಾಲು ಕರೆಯುತ್ತಾಳೆ. ದಿನ ಬೆಳಗೆದ್ದು ಅಡಿಕೆ ತೋಟಕ್ಕೆ ಇಳಿದರೆ ಬುಟ್ಟಿ ತುಂಬ ಅಡಿಕೆ ಗ್ಯಾರಂಟಿ. ಇದರಿಂದ ಕೈತುಂಬ ಆದಾಯವೂ ಬರುತ್ತಿದೆ. ಕೇವಲ ಕೃಷಿಯನ್ನೇ ನಂಬಿದ ಕುಟುಂಬ ಪ್ರತಿಭಾಳ ಕೈಂಕರ್ಯದಿಂದ ನೆಮ್ಮದಿಯಲ್ಲಿದೆ. ಈಕೆ ತನಗೆ ಗಂಡು ಮಗುವಿದ್ದ ಹಾಗೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಈಕೆ ತಾಯಿ ವಿಜಯ. ನಾನು ಎದ್ದುವಾಗ ಮೊದಲೆದ್ದು ದನಗಳಿಗೆಲ್ಲ ಅಕ್ಕಚ್ಚಿತ್ತು, ಮತ್ತು ಇದು ಹೈನುಗಾರಿಕೆ ಎಲ್ಲ ಸಹಾಯ ಆಗ್ತಾಳೆ. ಮನೆಯಲ್ಲಿ ಸಹ ಸ್ವಲ್ಪ ಸಹಾಯ ಆಗ್ತಾಳೆ. ನನಗೆ ಭಾರಿ ಖುಷಿ ಆಗ್ತದೆ ಅವಳ ಮೇಲೆ. ನನಗೊಂದು ಹುಡುಗ ಇದ್ದ ಹಾಗೆ ಅವಳು. ಯುವಜನರು ಮನಸ್ಸು ಮಾಡಿದರೆ ಏನ್ ಬೇಕಾದರೂ ಮಾಡಬಹುದು ಎಂಬುದಕ್ಕೆ ಪ್ರತಿಭಾ ಉತ್ತಮ ಉದಾಹರಣೆ. ಈಗಿನ ಯಂಗ್ಸ್ಟರ್ಸ್ ಯಾರೂ ಇಷ್ಟಪಡದ ಕಾಯಕವನ್ನ ತನ್ನದಾಗಿಸಿಕೊಂಡ ಪ್ರತಿಭಾ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಾಳೆ. ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ. ಈ ಮಾತು ಸಾರ್ವಕಾಲಿಕ ಸತ್ಯ. ರಾತ್ರೋರಾತ್ರಿ ಕೈತುಂಬ ಹಣ ಬರಬೇಕು ಎಂದು ಬಯಸುವ ಜನರಿಗೆ ಈಕೆ ತನ್ನ ಕಾಯಕದಿಂದಲೇ ದಿಟ್ಟ ಉತ್ತರ ನೀಡಿದ್ದಾಳೆ. ಮಣ್ಣನ್ನ ನಂಬಿದ್ರೆ ಮೋಸವಿಲ್ಲ ಎನ್ನುವ ಮಾತನ್ನ ಈಕೆ ನಿಜ ಮಾಡಿ ತೋರಿಸಿದ್ದಾಳೆ. ಪ್ರತಿಭಾ ಬೆಳಗ್ಗೆ ಹಟ್ಟಿಯಲ್ಲಿ ದನದ ಜೊತೆಗೆ ಅರ್ಧ ಗಂಟೆ ಕಳೀತಾಳೆ. ಹಾಲು ಕರೆದ ಬಳಿಕ ಮತ್ತೆ ಸೀದಾ ಹೆಜ್ಜೆ ಹಾಕೋದು ಅಡಿಕೆ ತೋಟಕ್ಕೆ. ಏಳು ಗಂಟೆವರೆಗೆ ಅಡಿಕೆಗಳನ್ನು ಹೆಕ್ಕಿದ ಬಳಿಕ ದನದ ಮೇವುಗಳನ್ನು ಸಂಗ್ರಹಿಸಿ ತರೋವಷ್ಟರಲ್ಲಿ ಗಂಟೆ 8 ಆಗಿರುತ್ತದೆ. ನಂತರ ತರಕಾರಿ ತೋಟಕ್ಕೆ ತೆರಳಿ ಅಲ್ಲಿ ಅವುಗಳ ಆರೈಕೆಯಲ್ಲಿ ಕಾಲ ಕಳೆಯುತ್ತಾಳೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಟಿಲ್ಲರ್ನಲ್ಲಿ ಗದ್ದೆ ಉಳುಮೆ. ಊಟ ಮುಗಿಸಿ ಕಂಪ್ಯೂಟರ್ ಶಾಲೆಗೆ ಹೋಗ್ತಾಳೆ. ಅಲ್ಲಿ ಕೀಬೋರ್ಡ್ ಜೊತೆಗೆ ಮಗ್ನಳಾಗ್ತಾಳೆ. ಸ್ವಲ್ಪ ಅಂತ ಟೆನ್ಷನ್ ಅವಳು ಫೈಲಾದಲ್ಲಿ ಹೇಳ್ತಾಳೆ, ನಾನು ಶಾಲೆ ಇಲ್ಲದಿದ್ದರೆ ನಿಮಗೆ ಈ ಕೆಲಸ ನನಗೆ ಬೇಕಿತ್ತಂತ. ಬೇರೆ ಬೇರೆ ಕೆಲಸ ಮಾಡೋದನ್ನು ತುಂಬ ಖುಷಿ ಆಗ್ತದೆ. ಉತ್ತಮ ಉದ್ಯೋಗ ಸಿಗಬೇಕು ಎಂಬ ನಿರೀಕ್ಷೆಯಲ್ಲಿದ್ದಾಳೆ ಪ್ರತಿಭಾ. ಒಂದು ವೇಳೆ ಉದ್ಯೋಗ ಸಿಕ್ಕಿದ್ರೂ ಮಣ್ಣಿನ ಕಾಯಕವನ್ನ ಕೈಬಿಡೋದಿಲ್ಲ. ಕುಟುಂಬವನ್ನು ಕಾಪಾಡಿದ ಕೃಷಿ ನನ್ನ ಮೊದಲ ಆಯ್ಕೆ ಎನ್ನುತ್ತಾಳೆ ಈಕೆ. ಸೆಕೆಂಡ್ PUC ಆಗಿದೆ. ಆರ್ಟ್ಸ್ ತಗೊಂಡದ್ದು. PU ಕಾಲೇಜ್ ಕಟೀಲಲ್ಲಿ ಓದಿದ್ದೆ. ಇಲ್ಲ, ಬೆಳಿಗ್ಗೆ ಓದ್ತಾ ಇದ್ದೆ. ಇದು ಕೃಷಿ ಕೆಲಸ ಬೆಳಿಗ್ಗೆ 8:15ಕ್ಕೆ ಮನೆಯಿಂದ ಹೊರಡ್ತಿದ್ವಿ ಕಾಲೇಜಿಗೆ. 7:15ಯಿಂದ ಸ್ಟಾರ್ಟ್ ಮಾಡ್ತಿದ್ದೆ. ಹೀಗೆ ತೋಟಕ್ಕೆ ಹೋಗೋದೆಲ್ಲ ಸಂಜೆ 5 ಗಂಟೆಯಿಂದ 6 ಗಂಟೆ ತನಕ ಕೆಲಸ ಮಾಡ್ತಿದ್ದೆ. ಈಗ ದ್ವಿತೀಯ PUC ಆಗಿದೆ ಅಲ್ವಾ, ಹಾಗೆ ಕಂಪ್ಯೂಟರ್ ಶಿಕ್ಷಣ ಪಡೆಯುತ್ತಿದ್ದೇನೆ. ಹಾಗೆ ರಜೆಯಲ್ಲಿ ಈಗ ಕೆಲಸ ಮಾಡ್ತಾಯಿದ್ದೀನಿ ಕೃಷಿಯಲ್ಲಿ. ಬೆಳಗ್ಗಿನಿಂದ ಸಂಜೆವರೆಗೆ ದುಡಿಮೆ,
ಹಾಗೂ ಕಲಿಕೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿದ ಪ್ರತಿಭಾಳ ಕರ್ತವ್ಯಕ್ಕೆ ಇಡೀ ಗ್ರಾಮವೇ ತಲೆದೂಗಿದೆ. ಯುವ ಜನರಿಗೆ ಈಕೆ ದಿನಚರಿ ನಿಜಕ್ಕೂ ಮಾದರಿಯಾಗಿದೆ. ನಾರಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಈ ಯುವತಿಯೇ ಸಾಕ್ಷಿ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು. ಯಾವುದೇ ಕೆಲಸವಾದರೂ ಪರವಾಗಿಲ್ಲ, ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಯಶಸ್ಸು ತಾನಾಗಿಯೇ ಬೆನ್ನು ಹತ್ತತ್ತೆ ಅನ್ನೋದಕ್ಕೆ ಈ ನಾರಿಗಿಂತ ಬೇರೆ ಎಕ್ಸಾಂಪಲ್ ಬೇಕಾಗಿಲ್ಲ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.